ರಾಮಲಿಂಗ ರೆಡ್ಡಿ ಅವರು ಏನು ಹೇಳ್ತಾರೆ ಅಂದರೆ ಅವನು ಪ್ರಸ್ತಾವನೆ ಪರಿಶೀಲನೆ ಮಾಡ್ತೀವಿ ಅಂತಾರೆ. ಎಲ್ಲೋ ಎಲೆಕ್ಷನ್ ಬಂದಿಲ್ಲ, ಈಗ ರಾಮನ ಮೇಲೆ ಏನೋ ಪ್ರೀತಿ ಬಂದಿದೆ ಅಂತ ಸರ್ ಕಾಂಗ್ರೆಸ್ನಲ್ಲಿ. ಇಡೀ ಕಾಂಗ್ರೆಸ್ನವ್ರಿಗೆ ಈಗ ಎರಡೂ ಗೊತ್ತಾಗ್ತಾ ಇದೆ. ಹಿಂದೂ ವಿರೋಧಿ ಅಂತನ್ನುವಂಥದ್ದು ಅನ್ನಿಸ್ತಾ ಇದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರ ಗುಣ ಎಂದೂ ಕೂಡ ಒಂದಾಗಿ ಸಮಾನತೆ ನೋಡುವಂಥದ್ದಲ್ಲ. ಮುಸ್ಲಿಂ ತುಷ್ಟೀಕರಣನೇ ಇವ್ರದ್ದು ನಿರಂತರವಾಗಿ ಹುಟ್ಟಿದಾಗಿಂದ ಹಿಡಿದು ಇಲ್ಲಿ ತನಕ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಬಂದಂಥವರು. ಇವರು ನೀವು ರಾಮ ಶಿವ ಅಥವಾ ಇನ್ನೇನು ಹೇಳಿದರೂ ಕೂಡ ಯಾವುದೂ ಆಗೋದಿಲ್ಲ, ಜನ ನಂಬಲ್ಲ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಾನು ನಿಶ್ಚಿತವಾಗಿ ಹೇಳ್ತೀನಿ, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ, ಹಿಂದೂ ರಾಷ್ಟ್ರ ಘೋಷಣೆ ಮಾಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ 100 ರಾಮ ಮಂದಿರದ ಸಂಬಂಧಪಟ್ಟಾಗಿ ಏನಿದೆ ಅದು ಚುನಾವಣೆ ಸಮಯದಲ್ಲಿ ಇವತ್ತು ಆ ಚರ್ಚೆ ಬೇಡ. ಈಗಾಗಲೇ ಒಂದು ರಾಮ ಮಂದಿರ ಇಡೀ ದೇಶ ಅಲ್ಲ, ಇಡೀ ಜಗತ್ತನ್ನು ಇವತ್ತು ಪ್ರತಿಯೊಬ್ಬರ ಹೃದಯದಲ್ಲಿ ಮೂಡಿದಾನೆ. ಸೊ ಎಲ್ಲರಿಗೂ ಆನಂದ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮಳಲಿ ಮಸೀದಿ ಬಗ್ಗೆ ಹೈಕೋರ್ಟ್ ಏನು ಇದು ಮಾಡಿದೆ ಸರ್, ಅದರ ಬಗ್ಗೆ ಮಳಲಿ ಮಸೀದಿ ಅಷ್ಟೇ ಅಲ್ಲ, ಶ್ರೀರಂಗಪಟ್ಟಣದ ಪಡುವಣ ಆಂಜನೇಯ ದೇವಸ್ಥಾನ, ಆಮೇಲೆ ಇದರಲ್ಲಿ ಆಳಂದದಲ್ಲಿರುವಂಥ ದರ್ಗಾದ ಒಳಗಡೆಗೆ ಈಶ್ವರನ ಲಿಂಗ ಇರ್ಬೋದು, ಕಲಬುರಗಿ ನಗರದಲ್ಲೇ ಕೋಟೆಯ ಒಳಗಡೆಗೆ ಲಿಂಗ ಇರ್ಬೋದು. ಹೀಗೆ ಅನೇಕ ಮಸೀದಿಯ ಕೆಳಗಡೆಗೆ ಈಶ್ವರ ಲಿಂಗ ಇದ್ದಾನೆ, ರಾಮ ಇದ್ದಾನೆ, ಹಿಂದೂ ದೇವರುಗಳ ಇದ್ದಾರೆ ಅಂತನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತೀನಿ. ಆ ಹಿನ್ನೆಲೆಯಲ್ಲೇ ಇವತ್ತು ಮಳಲಿಯ ಮಸೀದಿ ಪುನಃ ಕಟ್ಟಬೇಕಾದರೆ ದೇವಸ್ಥಾನ ಸಿಕ್ಕಿದೆ.